Hello friends, welcome back again. Angmutya NG section E ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 3 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಮತ್ತೆ ಇವತ್ತಿನ 4th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ಮರಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ಯೂಟ್ಯೂಬ್ ಕಡೆಯಿಂದ ನಿಮಗೆ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ಖಂಡಿತ ವಾಟ್ಸ್ಆಪ್ ಕಡೆಯಿಂದ ಬಂದೇ ಬರುತ್ತೆ. ಮತ್ತೆ ಬನ್ನಿ ಇವತ್ತಿನ 4th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಡಿ ಸೆಕ್ಷನ್ ಅಲ್ಲಿ ಇರೋ ಹುಡುಗರೆಲ್ಲ ಬಂದು ಇವಳನ್ನ ಹೊಡೆದ್ಬಿಟ್ಟೋದ್ರು ಅಂತ ಹೇಳಿ ಕೋಪ ಪಟ್ಟು ಇವಳೆ ಹುಡ್ಕೊಂಡೋಗಿ ಜಿಮ್ ಏರಿಯಾನಲ್ಲಿ ಅವ್ರನ್ನ ಹಾಕೊಂಡ್ ಸರಿಯಾಗಿ ಹೊಡೆದಿರ್ತಾಳೆ. ಈ ವಿಷಯ ಕೈಫರ್ಗೆ ಗೊತ್ತಾಗಿದ ತಕ್ಷಣ ಅವನು ಹೀರೋಯಿನ್ ಗೆ ಹೆಲ್ಪ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಆದ್ರೂ ನೋಡಿ ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಏನ್ ಇವ್ನು ಬಂದಿದ್ದಾನೆ ಅಂತ. ಇಬ್ರು ಸೇರಿದ್ರೆ ಸುಮ್ನೆ ಇರ್ತಾರ? ಅವಳು ರೌಡಿ ಬೇಬಿ ಎಲ್ಲಾರನ್ನು ಹಾಕೊಂಡ್ ಸರಿಯಾಗಿ ಹೊಡಿತಾ ಇರ್ತಾಳೆ. ಇಬ್ರು ಒಂದ್ ಸ್ಟೇಜ್ ಗೆ ಎಲ್ಲಾರನ್ನು ಹೊಡೆದು ಬಿಸಾಕ್ಬಿಟ್ರು. ಈಗ ಇವ್ರಿಗೂ ಸಡನ್ ಆಗಿ ಎದ್ದೇಳಕ್ ಆಗ್ತಾ ಇಲ್ಲ. ಫುಲ್ ಟೈರ್ಡ್ ಆಗಿ ಹಂಗೆ ಮಲಗ್ಬಿಟ್ಟಿರ್ತಾರೆ. ಕೈಫರ್ ಕೇಳ್ತಾನೆ, ನಿನ್ಗೆ ಇವಾಗ ಏನು ಪ್ರಾಬ್ಲಮ್ ಇಲ್ವಲ್ಲ, ಚೆನ್ನಾಗೇ ಇದೆಯಲ್ವಾ ಅಂದಾಗ, ಚೆನ್ನಾಗಿದ್ದೀನಿ ಆದ್ರೆ ಸ್ವಲ್ಪ ಟೈರ್ಡ್ ಆಗಿದೆ ಅಂತ ಹೇಳ್ತಾಳೆ. ಸರಿ ಆಯ್ತು ಎದಳ್ ಮೇಲೆ ಹೋಗೋಣ ಅಂತ ಹೇಳಿದ್ರೆ ಅವಳ ಕೇಳಿ ಸಡನ್ ಆಗಿ ಎದ್ದೇಳಕ್ ಆಗ್ತಾ ಇಲ್ಲ. ಮೈಕೆಲ್ಲ ಸಖತ್ ನೋವ್ತಾ ಇರುತ್ತೆ. ನೀನ್ ಹೋಗು, ನಾನ್ ಸ್ವಲ್ಪ ನಿಧಾನಕ್ಕೆ ಬರೋದು ಅಂದಾಗ ಕೈಫರ್ ಸ್ವಲ್ಪ ಯೋಚನೆ ಮಾಡಿಲ್ವೇ, ನೀನ್ ಆಮೇಲೆ ತರ ಉರುಳ್ಕೊಂಡ್ ಬರ್ತಾರು, ನಾನು ಹೋಗ್ತೀನಿ ಅಂತ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಅವ್ನ ಅಲ್ಲಿಂದ ಹೊರಟೋದ. ಅವ್ನು ಹೋಗಿದ್ದು ಒಂದ್ ಸ್ವಲ್ಪ ಹೊತ್ತಿಗೆನೆ ಆ ಜಾಗಕ್ಕೆ ಸಿಯಾನು ಯೂರಿನ ಕರ್ಕೊಂಡು ಬರ್ತಾನೆ. ಕೈಫರ್ಗೆ ಕೂಡ ಅವನೇ ತಾನೇ ಹೇಳಿದ್ದು, ಅದೇ ತರ ಯೂರಿನ ಕರ್ಕೊಂಡ್ ಬಂದಿದ್ದು. ಎಲ್ಲೋದ್ರು ಅವ್ರು ಹೊಡಿತೀನಿ ಅವ್ರನ್ನ ಅನ್ಕೊಂಡು ಸಿಯಾನ್ ಆ ಜಾಗಕ್ಕೆ ಸೌಂಡ್ ಕೊಟ್ಕೊಂಡು ಬರ್ತಾನೆ. ಎಲ್ಲ ಮುಗಿದ್ಮೇಲೆ ಇವ್ನ್ ಬರೋದು. ಹತ್ರ ಬಂದು ನೋಡಿದಾಗ ಅಲ್ಲಿ ಕೈಫರ್ ಇರೋದಿಲ್ಲ. ಎಲ್ಲೋದ ಕೈಫರ್ ಅಂದೆ. ಅವ್ನು ಅವಾಗೇನೆ ಹೊರಟೋದ ಅಂತ ಹೀರೋಯಿನ್ ಹೇಳ್ತಾಳೆ. ಸರಿ ಆಯ್ತು ಸಿಯಾನ್, ಕೈಫರ್ ಏನಾಯ್ತು, ಎಲ್ಲಿದ್ದಾನೆ ಅಂತ ಹೋಗಿ ನೋಡ್ಕೊಂಡ್ ಬಾ ಹೋಗು ಅಂತ ಅವ್ನ ಕಳಿಸ್ಬಿಟ್ಟು ಇವಳನ್ನ ನಿಧಾನಕ್ಕೆ ಎದ್ದೇಳಸಕ್ಕೆ ಅಂತ ಯೂರಿ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಹಿಂದ್ಗಡೆಯಿಂದ ಒಬ್ಬ ಎದ್ದು ಯೂರಿನ ಹೊಡಿಯಕ್ಕೆ ಅಂತ ಟ್ರೈ ಮಾಡ್ತಾನೆ. ಹಿಂದ್ಗಡೆ ಅವ್ನು ಹೊಡಿತಿದ್ದಾನೆ ನೋಡು ಅಂತ ಹೇಳಿದ ತಕ್ಷಣ ಯೂರಿನ ಟಕ್ ಅಂತ ತಿರುಗ್ದು ಒಂದೇ ಪಂಚ್ ಅವ್ನ ಮಕ್ಕಕ್ಕೆ ಅವ್ನ್ ಹಂಗೆ ಸೂತ್ಕೊಂಡ್ ಹೋಗಿ ಕೆಳಗಡೆ ಬಿದ್ಬಿಟ್ಟ. ಅದಾದ್ಮೇಲೆ ಇವ್ರ ಕೈಲಿ ಎದ್ದು ನಡಿಯಕ್ ಆಗ್ತಾ ಇಲ್ಲ ಅಂತ ಯೂರಿನೇ ಎತ್ಕೊಂತಾನೆ. ನಾನೇ ನಿನ್ನ ಕ್ಲಾಸ್ ಅಲ್ಲಿ ಬಿಡ್ತೀನಿ ಅಂತ. ಕೈಫರ್ ತರ ಇಲ್ಲ, ಯೂರಿ ಸ್ವಲ್ಪ ಸಾಫ್ಟ್ ಆಗಿ ನಡ್ಕೊಂತಾನೆ. ಆದ್ರೆ ಯೂರಿ ಒಂದು ಹೆಲ್ಪ್ ನ ಕೇಳ್ತಾನೆ, ದಯವಿಟ್ಟು ನನ್ಗೊಂದು ಫೇವರ್ ಮಾಡ್ತೀಯಾ ಅಂತ. ಇವಳು ಕೂಡ ಏನು ಅಂತ ಕೇಳಿದ್ರೆ, ಈಗ ಇಲ್ಲಿ ಆಗಿರೋ ಜಗಳಕ್ಕೂ ಮತ್ತೆ ಕೈಫರ್ಗೆ ಸಂಬಂಧ ಇದೆ ಅಂತಾನೆ ಅವರು ನಾಳೆ ದಿನ ಕಂಪ್ಲೇಂಟ್ ಮಾಡೋದು. ಸೊ ಅದಕ್ಕೂ ಅವನ್ಗೂ ಏನು ಸಂಬಂಧ ಇಲ್ಲ ಅಂತ ನೀನ್ ಹೇಳ್ತೀಯಾ? ಯಾಕಂದ್ರೆ ಇನ್ ಒಂದು ಕಂಪ್ಲೇಂಟ್ ಅವ್ನ ಮೇಲೆ ಬಂದ್ರೆ ಕೂಡ ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ. ಅವ್ನ ಕರಿಯರೇ ಒಂಥರ ಲಾಸ್ಟ್ ಆಗ್ಬಿಡತ್ತೆ. ಸೊ ಈ ಒಂದು ಹೆಲ್ಪ್ ಮಾಡು ಅಂದಾಗ ಅವಳು ಕೂಡ ಸರಿ ಆಯ್ತು ಅಂತ ಹೇಳ್ತಾಳೆ. ಈಗೆಲ್ಲರೂ ಕ್ಲಾಸ್ಗೆ ಕೂಡ ಬಂದ್ಬಿಟ್ರು. ಹೊರಗಡೆ ತುಂಬಾನೇ ಜೋರಾಗಿ ಮಳೆ ಬರ್ತಾ ಇದೆ. ಡಮಾಲ್ ಡುಮಿಲ್ ಅಂತ ಸೌಂಡ್ ಬೇರೆ ಬರ್ತಾ ಇರುತ್ತೆ. ಇನ್ನು ಯಾವ್ದು ಟೀಚರ್ ಕ್ಲಾಸಿಗೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಇವಳು ತಿರ್ಗಿ ಅವನನ್ನೇ ನೋಡ್ತಾ ಇರ್ತಾನೆ. ಅಂದ್ರೆ ಕೈಫರ್ನ ನೋಡ್ತಾ ಇರ್ತಾಳೆ. ಬಟ್ ಅವ್ನ್ ಕೇರ್ ಮಾಡೋ ತರ ಇಲ್ಲ. ಇಷ್ಟು ದೊಡ್ಡ ಹೆಲ್ಪ್ ಮಾಡಿದ್ದಾನೆ, ಬಟ್ ಮುಖದಲ್ಲಿ ಅದನ್ನ ಕೂಡ ತೋರ್ಸ್ಕೊಂತಾ ಇಲ್ವಾ ಇನ್ನು ಅಂತ ಆಶ್ಚರ್ಯವಾಗಿ ಇರುತ್ತೆ ಅವಳಿಗೆ. ಅದೇ ಸ್ವಲ್ಪ ತಲೆ ಗ್ರೂಪ್ ಗೆ ಮೆಸೇಜ್ ಬರುತ್ತೆ, ಇವತ್ತು ಕ್ಲಾಸಸ್ ಯಾವ್ದು ಮಾಡೋದಿಲ್ಲ, ಟೀಚರ್ಸ್ ಯಾರು ಬರಲ್ಲ ಅಂತ. ಹಂಗಾದ್ರೆ ನಾವ್ ಮನೆಗೆ ಹೋಗ್ಬೋದಲ್ವಾ ಅಂತ ಹೇಳಿ ಒಬ್ಬೊಬ್ಬರೇ ಎದ್ದು ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ಬಿಟ್ರು. ಇವಳು ಕೂಡ ಹ್ಯಾರಿಸ್ ಗೆ ಕಾಲ್ ಮಾಡ್ತಾ ಇದ್ದಾಳೆ. ಅಂದ್ರೆ ಈಗ ಕಾರಲ್ಲಿ ತಾನೆ ಮನೆಗೆ ಹೋಗ್ಬೇಕು, ಜೋರಾಗಿ ಮಳೆ ಬರ್ತಾ ಇದೆ, ನಡ್ಕೊಂಡು ಹೋಗಕ್ ಆಗಲ್ಲ ಅಂತ ಹ್ಯಾರಿಸ್ ಗೆ ಕಾಲ್ ಮಾಡ್ತಾ ಇದ್ದಾಳೆ. ಬಟ್ ಅವ್ನ್ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಹಂಗೆ ಹಿಂಗೆ ಎಲ್ಲಾರು ಕ್ಲಾಸ್ ಇಂದ ಹೊರಟೋದ್ರು. ಇವಳು ಒಬ್ಳೆ ಕುತ್ಕೊಂಡಿರೋದು. ಇವ್ರನ್ನೇ ಲಾಸ್ಟ್ ಅಲ್ಲಿ ಹೋಗ್ತಾ ಇರೋದು. ಜೆ ಏನ್ ಮಾಡ್ತಾ ಇದೀಯಾ, ಇನ್ನು ಕ್ಲಾಸ್ ಅಲ್ಲೇ ಇದೆಯಾ, ಹೋಗಿಲ್ವಾ ಅಂದಾಗ, ಇಲ್ಲ ಹ್ಯಾರಿಸ್ ಗೆ ಕಾಲ್ ಮಾಡ್ತಾ ಇದೀನಿ, ಅವನು ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂದಾಗ, ಆಲ್ರೆಡಿ ಪ್ರಾಬ್ಲಮ್ ಆಗಿದೆ, ನೀನ್ ಇಲ್ಲೇ ಕುತ್ಕೊಂಡಿದ್ರೆ ಇನ್ನೇನಾದ್ರೂ ಪ್ರಾಬ್ಲಮ್ ಆಗ್ಬಿಡತ್ತೆ, ಬಾ ಹೋಗೋಣ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೊರಗಡೆ ಬರ್ತಾನೆ. ಆತರ ಕ್ಲಾಸ್ ರೂಮ್ ನ ಲಾಕ್ ಮಾಡ್ಬೇಕಾದ್ರೆ ಅವಳು ಹಿಂದ್ಗಡೆ ಭಯ ಅಂತ ಬಂದು ಭಯ ಪಡಿಸ್ತಾಳೆ. ಅವ್ನಿಗೆ ಭಯನ ಆಗೋಯ್ತು. ಲೂಸು ಹೆಂಗ್ ಭಯ ಪಡಿಸ್ತಾ ಇದೀಯ ನೀನು ಅಂತ ಹೇಳಿ ಹಂಗೋ ಮಾತಾಡ್ಕೊಂಡ್ ಬರ್ತಾರೆ. ಆಗ ಅವಳು ಕೇಳ್ತಾಳೆ, ನೀನು ಕೈಫರ್ ಏನಾದ್ರು ಕಸಿನ್ಸಾ ಅಂತ ಕೇಳಿದಾಗ, ಅಲ್ಲ ಬ್ರದರ್ಸ್ ಅಂತ ಕೇಳಿದಾಗ ಅವನು ಇಲ್ವಲ್ಲ ಯಾಕೆ ಅಂದಾಗ, ಏನಿಲ್ಲ ನಿನ್ನ ಆಟಿಟ್ಯೂಡ್ ಮತ್ತೆ ಕೈಫರ್ ಆಟಿಟ್ಯೂಡ್ ಒಂದೇ ತರ ಇದೆ, ಇಬ್ರು ಒಂದೇ ತರ ನಡ್ಕೊಂತೀರಾ, ಅದಕ್ಕೆ ನೀನು ಕೈಫರ್ನ 2.0 ಅಲ್ವಾ ಅಂತ ಹೇಳಿದಾಗ ಇವ್ನಿಗೆ ಟೆನ್ಷನ್ ಆಗೋಯ್ತು. ಆತರ ಎಲ್ಲ ಏನಿಲ್ಲ, ಕೈಫರೇ ಯೂರಿನೇ, ಸುಮ್ನೆ ಇಬ್ರಿಗೂ ಕಂಪೇರ್ ಮಾಡೋ ಕೆಲಸ ಇಟ್ಕೋಬೇಡ ಅಂತ ಬೈತಾ ಇರ್ತಾನೆ. ಈ ತರ ಮಾತಾಡ್ಕೊಂಡೆ ಅವ್ರು ಹೊರಗಡೆ ಬಂದಿರ್ತಾರಲ್ವಾ, ಒಂದು ಜಾಗದಲ್ಲಿ ಫುಲ್ ಆಗಿ ಮಳೆ ಬಂದಿರೋದ್ರಿಂದ ಓಡಾಡಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಅಲ್ಗೆ ತರ ಹಾಕಿರ್ತಾರೆ. ಇವಳು ಈ ತರ ಗೇಲಿ ಮಾಡ್ಕೊಂಡ್ ಬಂದಿದ್ರಿಂದ ಯೂರಿಗೆ ಟೆನ್ಷನ್ ಆಗ್ಬಿಟ್ಟು ಅಲ್ಗೆನ ಎತ್ಬಿಟ್ಟ. ಅದಿದ್ದ ಟಕ್ಕಂತ ಅವಳು ಕಾಲ್ ಹೋಗಿ ಆ ಮಣ್ಣಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಕಾಲ್ ಎತ್ತಕ್ ಆಗ್ತಾ ಇಲ್ಲ. ಅಯ್ಯೋ ನನ್ ಕಾಲ್ ಸಿಕ್ಕಾಕೊಂಡ್ಬಿಡ್ತು, ಯಾರಾದ್ರೂ ಬಂದ ನನ್ನ ಕಾಪಾಡಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ಓವರ್ ಆಗಿ ಸೀನ್ ಆಗ್ತಾ ಇರ್ತಾಳೆ, ಕೂಗಾಡ್ತಾ ಇರ್ತಾಳೆ. ಅಯ್ಯೋ ಡ್ರಾಮಾ ಕ್ವೀನ್ ಮತ್ತೆ ಡ್ರಾಮಾನ ಸ್ಟಾರ್ಟ್ ಮಾಡ್ಬಿಟ್ಲ ಅಂತ ಹೇಳಿ ಇವನ್ಗೆ ಟೆನ್ಷನ್ ಆಗ್ಬಿಟ್ಟು 1 2 3 ಅಂತ ಕೌಂಟ್ ಮಾಡ್ಕೊಂಡು ಅವಳನ್ನ ಎಳಿತಾನೆ. ಅದು ಸ್ವಲ್ಪ ಫೋರ್ಸ್ ಆಗಿ ಹೇಳದ್ನ ಇವಳೋಗಿ ದಪ್ಪ ಅಂತ ಅವನ ಮೇಲೆನೆ ಬಿದ್ಬಿಟ್ರು. ಇಬ್ರು ಕೆಳಗಡೆ ಬಿದ್ಬಿಟ್ರು. ಆದ್ರೆ ಸ್ವಲ್ಪ ಹೊತ್ತು ಒಬ್ರಿಗೊಬ್ರು ನೋಡ್ಕೊಂಡಿರ್ತಾರೆ. ಆದ್ರೆ ಇವ್ರಿಗೆ ಒಂಥರ ಇರುತ್ತೆ, ನೀನ್ ಎದ್ದೇಳ ಮೇಲೆ ಫಸ್ಟ್ ಎದ್ದೇಳು ಮೇಲೆ ಅಂದಾಗ ಅವಳು ಫೋರ್ಸ್ ಆಗಿ ಎದ್ದೇಳೋದಕ್ಕೆ ಹೋಗ್ಬಿಟ್ಟು ಆ ಮಣ್ಕಾಲಲ್ಲೇ ಅವನ್ಗೆ ಒಂದು ಶಾಟ್ ನ ಕೊಟ್ಬಿಟ್ಲು. ಅವನ್ಗೆ ಅದು ಬೀಳ್ಬಾರ್ದ ಜಾಗದಲ್ಲಿ ಬಿದ್ಬಿಡ್ತು. ಅಯ್ಯಯ್ಯೋ ನೋವು ಅಂತ ಹೇಳಿ ಅವ್ನು ನೊಲಿತಾ ಇರ್ತಾನೆ. ಏನಾಯ್ತು ಅಂತ ಕೇಳ್ತಾ ಇದ್ರೆ, ನಾನು ಹೇಳಿದ್ರೆ ಕೂಡ ನಿನ್ಗೆ ಅರ್ಥ ಆಗಲ್ಲ, ಬಾಯ್ ಮುಚ್ಕೊಂಡು ಹೋಗಿ ಅಂತ ಹೇಳಿ ಅವನ ಅಲ್ಲಿಂದ ಹೊರಟೋದ. ಇನ್ನು ಹ್ಯಾರಿಸ್ ಬಂದಿದ್ ಪಾಡಿಲ್ಲ. ಇವಳು ಸುಮಾರು ಸತಿ ಕಾಲ್ ಮಾಡ್ಬಿಟ್ಲು, ಇನ್ನೂ ಕಾಲ್ ಪಿಕ್ ಮಾಡ್ತಾನೆ ಇಲ್ಲ. ಏನಪ್ಪಾ ಮಾಡೋದು, ಹೆಂಗಪ್ಪ ಇವಾಗ ಮನೆಗೆ ಹೋಗೋದು ಅಂತ ನಿಂತಿರೋವಾಗ ಇವ್ರು ಅದೇ ಟೈಮಲ್ಲಿ ಕಾರ್ ತಗೊಂಡ್ ಬರ್ತಾನೆ. ಹ್ಯಾರಿಸ್ ಬರೋ ತರ ಇಲ್ಲ. ಬಾ ನಾನು ನಿನ್ನ ಡ್ರಾಪ್ ಮಾಡ್ತೀನಿ ಅಂದಾಗ, ಬೇಡ ಬಿಡು ಅಂತಾಳೆ. ಪರವಾಗಿಲ್ಲ ಬಾ ಡ್ರಾಪ್ ಮಾಡ್ತೀನಿ ಅಂದಾಗ ಇವಳು ಹೋಗಿ ಕಾರ್ನ ಹಚ್ತಾಳೆ. ಆ ಚಳಿಯಲ್ಲಿ ಕೂಡ ಸರ್ AC ಹಾಕೊಂಡು ಕೂತಿದ್ದಾರೆ. ಇವಳ ಈ ತರ ಚಳಿ ಆಗ್ತಾ ಇರೋದನ್ನ ಗಮನಿಸಿದವನು AC ನ ಆಫ್ ಮಾಡ್ಬಿಟ್ಟ. ಜೊತೆಗೆ ಒಂದು ಜಾಕೆಟ್ ನ ಕೂಡ ಕೊಟ್ಟಿರ್ತಾನೆ. ಆದ್ರೆ ಅವಳ ಮನೆ ಹತ್ರ ಡ್ರಾಪ್ ಮಾಡ್ತಾನೆ ಅಂತ ನೋಡಿದ್ರೆ ಇವ್ರಿ ಅವ್ನ ಮನೆ ಹತ್ರ ಕರ್ಕೊಂಡ್ ಬಂದಿರ್ತಾನೆ. ನಿಧಾನಕ್ಕೆ
ಜೆ ಅಂತ ಹೆಬ್ಬಿಸಿದಾಗ ಅವಳು ಎದ್ದೇಳ್ತಾಳೆ. ನಿಮ್ಮನೆ ಹತ್ರನೇ ಡ್ರಾಪ್ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ಫುಲ್ ಆಗಿ ನಿಮ್ ಮನೆಗೆ ಹೋಗೋ ದಾರಿ ನೀರಲ್ಲಿ ಕವರ್ ಆಗ್ಬಿಟ್ಟಿದೆ, ನನ್ಗೆ ಕಾರ್ ತಗೊಂಡ್ ಹೋಗಕ್ ಆಗ್ಲಿಲ್ಲ, ಸ್ವಲ್ಪ ಮಳೆ ನೀರೆಲ್ಲ ಕಡಿಮೆ ಆದ್ಮೇಲೆ ನಿನ್ನ ಡ್ರಾಪ್ ಮಾಡ್ತೀನಿ, ಬಾ ಹೋಗೋಣ ಅಂತ ಕರ್ಕೊಂಡ್ ಹೋಗ್ತಾನೆ. ಅದು ಯೂರಿ ಅವ್ರ ಮನೆನೆ, ಬಟ್ ನೋಡೋದಕ್ಕೆ ಯಾವ್ದೋ ಒಂದು ದೊಡ್ಡ ಸ್ಟಾರ್ ಹೋಟೆಲ್ ತರ ಇರುತ್ತೆ. ಎಲ್ಗೋ ಕರ್ಕೊಂಡ್ ಬಂದಿದ್ಯಾ, ಹೋಟೆಲ್ಗೆ ಏನಕ್ಕೋ ಕರ್ಕೊಂಡ್ ಬಂದೆ ಅಂದ್ರೆ, ಅಯ್ಯೋ ಇದು ಹೋಟೆಲ್ ಎಲ್ಲ ತಾಯಿ ನಮ್ಮ ಮನೆ ಅಂತ ಹೇಳಿ ಒಳಗಡೆ ಕರ್ಕೊಂಡ್ ಹೋಗ್ತಾನೆ. ಎಲ್ಲರೂ ಇವರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಯಂಗ್ ಮಾಸ್ಟರ್ ಅಂತಾನೆ ಕರೀತಾ ಇರೋದು. ಬಾ ಒಳಗಡೆ ಅಂತ ಒಳಗಡೆನು ಕರ್ಕೊಂಡ್ ಹೋಗ್ತಾನೆ. ಮನೇಲಿ ಲಿಫ್ಟ್ ಎಲ್ಲ ಬೇರೆ ಇರುತ್ತೆ. ಈ ಸೆಕ್ಷನ್ ಇಲ್ಲಿ ಕೂಡ ಇಲ್ಲ ಕೊಣೋದು, ನಿಮ್ ಮನೇಲಿ ಇಟ್ಕೊಂಡಿದೀರಾ ಅಂತ ಆಶ್ಚರ್ಯವಾಗಿ ನೋಡ್ತಾಳೆ. ಅವ್ನ ರೂಮ್ ವರ್ಗೂ ಕರ್ಕೊಂಡ್ ಹೋಗ್ತಾನೆ. ಈ ಯೂರಿ ಅವ್ರು ಬಂದು ಜಪಾನ್ ದೇಶಕ್ಕೆ ಸೇರಿರೋರು ಅಂತ ಕಾಣಿಸುತ್ತೆ. ಸೊ ಅದಕ್ಕೆ ಅಲ್ಲಿರೋರೆಲ್ಲ ಕೂಡ ಆತರ ಒಂದು ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಕೊಂತ ಇರೋದು. ಬಾ ಸೋಫಾ ಮೇಲೆ ಕೂತ್ಕೊಂತ ಕರೆದ್ರೆ ಅವಳು ಅಂತಾಳೆ, ನಾನ್ ತೇವ ಬಟ್ಟೆಲಿ ಇದೀನಿ ಕಣೋ, ಸೋಫಾ ಮೇಲೆ ಕೂತ್ಕೊಂಡ್ರೆ ಆಮೇಲೆ ಸೋಫಾ ಎಲ್ಲ ಗಲೀಜ್ ಆಗ್ಬಿಟ್ರೆ ಹಾಳಾಗ್ಬಿಟ್ರೆ ಆಮೇಲೆ ಅದಕ್ಕೆ ನೀನ್ ದುಡ್ಡೆಲ್ಲ ಕೇಳಿದ್ರೆ ನಾನ್ ಕೊಡಲ್ಲ ಅಂತ ಹೇಳ್ಕೊಂಡೆ ಕೂತ್ಕೊಂತಾಳೆ. ಅವನದೆಲ್ಲ ಏನಿಲ್ಲ ಕೂತ್ಕೊಂಬ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಕೆಲ್ಸದವ್ರೊಬ್ರು ಬಂದು ನಿಮ್ ತಾತ ನಿಮ್ಮನ್ನ ನೋಡ್ಬೇಕು ಅಂತ ಹೇಳ್ತಿದ್ದಾರೆ ಬನ್ನಿ ಅಂದಾಗ ಆ ಮುದ್ಕನ್ಗೆ ಹೇಳ್ಬಿಡಿ ಬರ್ತೀನಿ ಅಂತ ಹೇಳಿ ಸ್ವಲ್ಪ ಮರ್ಯಾದೆ ಇಲ್ದೆ ಮಾತಾಡ್ತಾನೆ. ಇವಳಿಗೆ ಕೋಪ ಬಂದ್ಬಿಡ್ತು. ತಲೆ ಮೇಲೆ ಒಂದು ಕೊಡ್ತಾಳೆ. ವಯಸ್ಸಾದವ್ರಿಗೆ ಹಂಗೇನ ಮಾತಾಡೋದು, ಮರ್ಯಾದೆ ಕೊಟ್ಟು ಮಾತಾಡು ಅಂತಂದಾಗ ಆತನ ಒಡಿದೆ ಕೂಡ ಹೇಳ್ಬೋದು ಅಂತ ಹೇಳ್ತಾನೆ. ಸರಿ ಆಯ್ತು, ನೀನು ನನ್ ರೂಮ್ ಕೊಟ್ಟೋಗು, ನೀನ್ ಅಲ್ಲಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಅಲ್ಲೇ ಕಬಡ್ ಅಲ್ಲಿ ಡ್ರೆಸ್ ಇದೆ, ಡ್ರೆಸ್ ಹಾಕೋ ಅಂತ ಹೇಳಿದಾಗ ಇವಳು ಕೂಡ ಸರಿ ಆಯ್ತು ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಅವ್ನ್ ಬಂದು ಬೇರೆ ರೂಮ್ಗೆ ಹೋಗಿರ್ತಾನೆ. ಇವಳು ಇಲ್ಲಿ ಸ್ನಾನಗಿನೆಲ್ಲ ಮಾಡ್ಕೊಂಡು ಬೇರೆ ಡ್ರೆಸ್, ಅವನೇ ಕೊಟ್ಟಿರೋ ಒಂದು ಡ್ರೆಸ್ ನ ಹಾಕೊಂಡು ಬರ್ತಾಳೆ. ರೂಮ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಸಖತ್ ಹೈಫೈ ಆಗಿದೆ. ಆಹಾ ಎಂತ ಒಂದು ಜೀವನ ಇವನ್ಗೆ ಅಂತ ಹೇಳಿ ಅಲ್ಲಿ ಕರ್ಟನ್ಸ್ ಹಾಕಿರ್ತಾರಲ್ಲ, ಓಕೆ ವ್ಯೂ ಹೆಂಗಿದೆ ನೋಡೋಣ ಅಂತ ಹೇಳಿ ವಿಂಡೋ ಓಪನ್ ಮಾಡಿ ನೋಡಿದ್ರೆ ಸಕ್ಕದಾಗಿದೆ. ಸಿಟಿ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇರುತ್ತೆ. ಏನ್ ರಾಜಾರೋಷವಾಗಿ ಇವ್ನು ಬದುಕ್ತಾ ಇದ್ದಾನಲ್ವಾ, ಈ ತರ ಒಂದು ಲೈಫ್ ಇರ್ಬೇಕು ಅಂತ ಹೇಳಿ ಅದನ್ನ ನೋಡ್ತಾ ಇರ್ಬೇಕಾದ್ರೇನೆ ಇವ್ನ ಅದನ್ನ ಕೇಳಿಸ್ಕೊಂಡ್ಬಿಟ್ಟ. ಏನು ವ್ಯೂ ಎಲ್ಲ ತುಂಬಾ ಚೆನ್ನಾಗಿದ್ಯಾ ಅಂದಾಗ, ಹ್ಞೂ ಕಣೋ ತುಂಬಾ ಚೆನ್ನಾಗಿದೆ. ಯಾರಿ ಮನೆ ಕಟ್ಟಿದ್ದು ಅಂದಾಗ, ಅದಾ ಒಂದು ವಯಸ್ಸಾದ ಮುದ್ಕ ಅಂದಾಗ, ಏನ್ ನಿಮ್ ತಾತ ತಾನೆ, ಯಾಕೋ ಮರ್ಯಾದೆ ಇಲ್ದೆ ಮಾತಾಡ್ತೀಯಾ, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಲೈನ್ ಕ್ವೆಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವನು ಹೇಳ್ತಾನೆ, ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಜಪಾನ್ ಅಲ್ಲಿ ಇದ್ದಾರೆ, ಅಲ್ಲ ಅವ್ರ ಬಿಸ್ನೆಸ್ ಎಲ್ಲ ಮಾಡ್ತಾ ಇರೋದು ಅಂತ. ಓಹೋ ಮನೆಗೆ ನೀನ್ ಒಬ್ನೇ ನಮ್ಮ ಮಗ ಅಂದ್ರೆ, ಇಲ್ಲ ನನ್ಗೊಂದ್ ತಂಗಿ ಇದ್ದಾಳೆ, ಅವಳು ತುಂಬಾ ಚಿಕ್ಕವಳು, ಅಪ್ಪ ಅಮ್ಮ ಜೊತೆನೆ ಜಪಾನ್ ಅಲ್ಲಿ ಇದ್ದಾಳೆ ಅಂತ ಹೇಳ್ತಾನೆ. ಅದಾಯ್ತಾ ಮಾತಾಡ್ಕೊಂಡಿದ್ದವಳು ಸಡನ್ ಆಗಿ ಹತ್ರ ಹೋಗ್ಬಿಟ್ಟು ಅವಳು ಕೂದಲನ್ನೆಲ್ಲ ಮುಟ್ಟಿ ಮಾತಾಡ್ಸಕ್ಕೆ ಶುರು ಮಾಡ್ಬಿಟ್ಲು. ಇದೇನಿದು ನಿನ್ನ ಕೂದಲೆಲ್ಲ ಇಷ್ಟೊಂದು ರೆಡ್ ಆಗಿದೆ, ಇದು ಒರಿಜಿನಲ್ ಹೇರ್ ತರ ಇಲ್ವೇ, ನೀನ್ ಕಲರ್ ಹಾಕಿದ್ಯಾ ಅಂತ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದೆ. ಇವ್ರಿಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಇವಳು ಸಡನ್ ಆಗಿ ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದಾಳೆ ಅಂತ. ಅದೇ ಟೈಮ್ಗೆ ಅಲ್ಲಿಗೆ ಒಂದು ಕೆಲ್ಸದ ಹುಡುಗಿ ಬಂದ್ಬಿಟ್ಟು, ಈ ತರ ನಿಮ್ ತಾತ ನಿಮ್ಮನ್ನ ಊಟಕ್ಕೆ ಕರೀತಾ ಇದಾರೆ ಅಂದಾಗ, ಓಕೆ ಬರ್ತೀನಿ ಅಂತ ಹೇಳ್ತಾನೆ. ನಿನ್ ಊಟ ಕಳಿಸ್ತೀನಿ ಇರು ಅಂತ ಇವಳಿಗೆ ಹೇಳೋಷ್ಟ್ರಲ್ಲೇ ನಿಮ್ ಫ್ರೆಂಡ್ ಕೂಡ ಕರ್ಕೊಂಡ್ ಬರ್ಬೇಕಂತ ಹೇಳಿ ತಕ್ಷಣ ಒಂಥರ ಬಕ್ಕಂತಿರುತ್ತಿದೆ, ನಿನ್ ತಾತ ಫ್ರೆಂಡ್ ಬಗ್ಗೆ ಎಲ್ಲ ಕೇಳ್ತಾ ಇದಾರೆ ಅಂತ. ಹಂಗ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಕೂಡ ಹೋಗ್ತಾನೆ. ಅಲ್ಲಿ ತಾತ ಟೆರರ್ ಆಗಿ ಕುತ್ಕೊಂಡಿರ್ತಾರೆ. ಇವ್ರು ಹಂಗೆ ಊಟಕ್ಕೆ ಕುತ್ಕೊಂಡಾಗ, ಏನೋ ಇದುವರೆಗೂ ನೀನ್ ಯಾವ ಫ್ರೆಂಡ್ಸ್ ಅನ್ನು ಮನೆಗೆ ಕರ್ಕೊಂಡ್ ಬಂದಿಲ್ಲ, ಅದ್ರಲ್ಲೂ ಫಸ್ಟ್ ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ಯಾ, ಏನಿಬ್ರು ಡೇಟ್ ಮಾಡ್ತಾ ಇದೀರಾ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಟ್ರು. ಇವರಿಗೆ ಟೆನ್ಷನ್ ಆಗೋಯ್ತು. ತಾತ ಆತರ ಎಲ್ಲ ಏನಿಲ್ಲ, ನನ್ ಕ್ಲಾಸ್ಮೇಟ್ ಅಷ್ಟೇ ಹುಡುಗಿ, ಆತರ ಡೇಟ್ ಮಾಡಕ್ ಆಗೋದಿಲ್ಲ, ಫುಲ್ ಆಗಿ ಮಳೆ ಬರ್ತಾ ಇತ್ತು, ಅವ್ರ ಮನೆ ಹತ್ರ ಡ್ರಾಪ್ ಮಾಡಕ್ ಆಗಿಲ್ಲ ಅಂತ ನಾನು ಕರ್ಕೊಂಡ್ ಬಂದೆ, ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ನಿನ್ ಹೆಸರೇನಮ್ಮ ಅಂತ ಕೇಳಿದಾಗ ಇವಳು ಫುಲ್ ಹೆಸರನ್ನ ಹೇಳ್ತಾರೆ. ಜಾಸ್ಪರ್ ಎನ್ಜಿ ಮರಿಯಾನೋ ಏನೋ ಹೇಳ್ತಾಳೆ. ಏನು ಮರಿಯಾನೋ ಅಂತ ಒಂದು ಫ್ಯಾಮಿಲಿ ಹೆಸರನ್ನ ನಾನು ಯಾವಾಗೂ ಕೇಳ್ಪಟ್ಟಿಲ್ವೇ ಅಂದಾಗ, ನಿಮ್ಮಪ್ಪ ಯಾರು, ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾರೆ ಅಂತೆಲ್ಲ ಕೇಳಿದ್ರೆ, ನಮ್ಮಪ್ಪ ಯಾರು ಅಂತ ನನ್ಗೆ ಗೊತ್ತಿಲ್ಲ, ಮತ್ತೆ ನಮ್ಮಮ್ಮ ಅಂತ ಹೇಳೋಷ್ಟ್ರಲ್ಲೇ ಇವ್ರಿಗೆ ಹೇಳ್ತಾನೆ, ಇವರು ಫೆರ್ನಾಂಡಸ್ ಫ್ಯಾಮಿಲಿಗೆ ಸೇರಿರೋರು ಅಂದಾಗ, ಏನು ಫೆರ್ನಾಂಡಸ್, ಮೈಕಲ್ ಆಂಜಲೋ ಫೆರ್ನಾಂಡಸ್ ಅಂತ ಹೇಳಿ ಹೊಸದಾಗಿ ಒಂದು ಕಂಪನಿಗೆ ಸಿಇಒ ಆಗಿದಾರಲ್ವಾ, ಆ ಫ್ಯಾಮಿಲಿಗೆ ಸೇರಿರೋರ ಅಂತ ಕೇಳಿದಾಗ ಇವಳು ಕೂಡ ಹೌದು ಆ ಫ್ಯಾಮಿಲಿಗೆ ಸೇರಿರೋರೆ, ಅವರು ನಮ್ ದೊಡ್ಡಮ್ಮ ಮಗನೇ, ನನ್ಗೆ ದೊಡ್ಡಣ್ಣ ಅಂತ ಹೇಳ್ತಾಳೆ. ಇವಳ ಹತ್ರ ಹೇಳಿದ ತಕ್ಷಣ ತಾತ ಮುಖದಲ್ಲಿ ಒಂಥರ ವಿಚಿತ್ರವಾದ ನಗು, ಯಾಕೆ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಅದಾದ್ಮೇಲೆ ಹಂಗೋ ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ಗೂ ಬಂದ್ಬಿಟ್ರು. ಯೂರಿ ಹಿಂದ್ಗಡೆ ಅವಳು ಓಡ್ ಬಂದ್ಬಿಟ್ಟು, ಏಯ್ ಹಾಯ್ ಯೂರಿ ಹೆಂಗಿತಾರೆ ನಿಮ್ ತಾತ ಅಂತ ಕೇಳಿದಾಗ, ಅಯ್ಯಪ್ಪನ್ಗೇನೋ ಚೆನ್ನಾಗೇ ಇದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಸಡನ್ ಆಗಿ ಇವಳು ಯಾಕೋ ನಗಕ್ಕೆ ಶುರು ಮಾಡ್ಬಿಟ್ಲು. ಏನಾಯ್ತು ಇವಾಗ ಏನಕ್ಕತ್ರ ನಗ್ತಾ ಇದೆಯಾ ಅಂದಾಗ, ಏನಿಲ್ಲ ನಿನ್ನೆ ನಾನು ನಿನ್ನ ಒದ್ಬಿಟ್ಟೆ ಅಲ್ವಾ, ನಿನ್ನ ನೋವಲ್ಲಿ ಹೆಂಗ್ ನೊಲಿತಾ ಇದ್ದೆ ಅಲ್ವಾ ಅಂತ ಅದ್ರೆ ನೆನ್ಸ್ಕೊಂಡು ನಗ್ತಾ ಇದ್ರೆ ಇವ್ರಿಗೆ ನಗು ಬಂದ್ಬಿಡ್ತು. ಹಂಗೆ ಇಬ್ರು ಜಾಲಿಯಾಗಿ ಮಾತಾಡ್ಕೊಂಡು ನಕ್ಕೊಂಡು ಕ್ಲಾಸ್ ಒಳಗಡೆ ಕೂಡ ಹೋಗ್ತಾರೆ. ಇವ್ರ ಈ ತರ ನಕ್ಕೊಂಡ್ ಬರ್ತಾ ಇದ್ರು ನೋಡ್ಬಿಟ್ಟು ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು. ಇದೇನಿದು ಈ ತರ ನಕ್ಕೊಂಡ್ ಬರ್ತಾ ಇದಾರೆ ಅಂತ. ಮುಖ್ಯವಾಗಿ ಯೂರಿ ನಿನ್ನೆವರೆಗೂ ರಿವೆಂಜು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದ, ಅದು ಇವನ ಹತ್ರನೇ ನನ್ ಪ್ಲಾನ್ಸ್ ಎಲ್ಲ ಹೇಳ್ತಾ ಇದ್ದೆ, ಇವನೇನ ಹುಡುಗಿ ಜೊತೆ ಹಿಂಗ್ ನಕ್ಕೊಂಡ್ ಬರ್ತಾ ಇದಾರೆ ಅಂತ. ಆಕ್ಚುಲಿ ಇವ್ರು ಎಷ್ಟೇ ಸೆಕ್ಷನ್ ಹೀಗೆ ಸೇರಿರೋರಾದ್ರೂ ಆ ಸೆಕ್ಷನ್ ಅಲ್ಲಿ ಹುಡುಗಿ ಇರಬಾರ್ದು ಅಂತ ಅವಳನ್ನ ಓಡಿಸ್ಬೇಕಂತ ಅನ್ಕೊಂಡ್ರು ಇವ್ರ ಕ್ಲಾಸ್ ಅಲ್ಲಿ ಒಬ್ಬರಿಗೆ ಪ್ರಾಬ್ಲಮ್ ಅಂದ್ರೆ ಇವ್ರು ಬಿಟ್ಕೊಡೋದೇ ಇಲ್ವಲ್ಲ. ಈಗ ಹಂಗೆ ಕೇಫರ್ ಬಂದು ಇವ್ರಡೆ ಗುರಾಯಿಸ್ಕೊಂಡ್ ನೋಡ್ತಾ ಇದ್ರೆ ಅಷ್ಟೇ ಇವ್ರಿ ಮುಖದಲ್ಲಿ ನೆಲ್ಲಿರುತ್ತೆ ನಗು. ಒಂದ್ ಸೈಲೆಂಟ್ ಆಗ್ಬಿಟ್ಟ, ಏನೋ ಇದು ಇಬ್ರು ಏನಕ್ಕೋ ಜೊತೆಗ್ ಬರ್ತಾ ಇದೀರಾ ಅಂದಾಗ, ಏನಿಲ್ಲ ನಿನ್ನೆ ಫುಲ್ ಆಗಿ ಮಳೆ ಬರ್ತಾ ಇತ್ತಲ್ವಾ, ಎಲ್ಲರೂ ಅವ್ರವ್ರ ಪಾಡ್ಗೆ ಹೊರಟೋದ್ರು, ಅವ್ರ ಮನೆ ಹತ್ರ ಕೂಡ ತುಂಬಾ ನೀರಿತ್ತು, ಸೊ ನಮ್ಮನೆಗೆ ಕರ್ಕೊಂಡ್ ಹೋಗಿದ್ದೆ ನಾನು, ಅದಕ್ಕೆ ಬೆಳಗ್ಗೆ ಹಿಂಗ್ ಮಾತಾಡಿಸ್ತಾ ಇದ್ದಾಳೆ ಅಂತ ಹೇಳಿದಾಗ ಕೇಫರ್ ಕೂಡ ಓ ಹೌದಾ ಸರಿ ಆಯ್ತು ಅಂತ ಹೇಳಿ ಸುಮ್ನೆ ಆಗ್ತಾನೆ. ಅದೇ ಸ್ವಲ್ಪ ಹೊತ್ತಲ್ಲೇ ಆ ಜಾಗಕ್ಕೆ ಒಂದ್ ಹುಡುಗ ಬಂದು ಕೇಫರು ಮತ್ತೆ ಮರಿಯಾನೋ ಇಬ್ರು ಆಫೀಸ್ಗೆ ಬರ್ಬೇಕು, ಮೇಡಮ್ ಕರೀತಾ ಇದಾರೆ ಅಂತ ಹೇಳ್ಬಿಟ್ಟು ಹೋದ್ರು. ಇವ್ರಿಬ್ರಿಗೂ ಅರ್ಥ ಆಗೋಯ್ತು ನಿನ್ನೆ ಡಿ ಸೆಕ್ಷನ್ ಹುಡುಗರ ಜೊತೆ ಜಗಳ ಆಡಿದ್ರಲ್ವಾ, ಅದ್ರ ವಿಷಯವಾಗಿ ಮಾತಾಡಕ್ಕೆ ಕರೀತಾ ಇರೋದು ಅಂತ. ಬಟ್ ಇವ್ರಿಬ್ರು ಏನು ಭಯ ಪಟ್ಟಿಲ್ಲ, ಹೋಗಿ ಕೂತ್ಕೊಳ್ತಾರೆ. ಅಲ್ಲಿ ಮೇಡಮ್ ಪಂಚಾಯತಿ ಮಾಡಕ್ಕೆ ಅಂತ ಕೂತಿದ್ರೆ ಫಸ್ಟ್ ಡಿ ಸೆಕ್ಷನ್ ಅವರು ಸ್ಟಾರ್ಟ್ ಮಾಡ್ತಾರೆ. ಮೇಡಮ್ ನಮ್ ಪಾಡಗ್ ನಾವು ಜಿಮ್ ಅಲ್ಲೇ ನಮ್ ಕೆಲಸ ನಾವು ಮಾಡ್ಕೊಂತ ಇದ್ವಿ, ಈ ಹುಡುಗಿ ಅಲ್ಲಿಗೆ ಬಂದ್ಲು, ಯಾಕಮ್ಮ ಇಲ್ಲೇನಾಗ್ ಬಂದಿದ್ಯಾ ಅಂತ ಕೇಳಿದ್ರೆ ದಡ ಅಂತ ಓಡಕ್ಕೆ ಶುರು ಮಾಡ್ಬಿಟ್ಲು, ನನ್ಗೆ ಬೆನ್ನಿಗೆ ಗುದ್ದಿದ್ಲು ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ.
ಇರ್ತಾನೆ. ಇವ್ರ ಹತ್ರ ಹೇಳ್ತಾ ಹೇಳ್ತಾ ಜೆಜೆಗೆ ನಗು ಬರ್ತಾ ಇರುತ್ತೆ. ಮುಖ ನಂಗೆ ಡಿಫ್ರೆಂಟ್ ಆಗಿ ಎಕ್ಸ್ಪ್ರೆಷನ್ ಕೊಟ್ಕೊಂಡಿದ್ದವಳು ಒಂದ್ ಸ್ಟೇಜ್ ಗೆ ಅವಳಿಗೆ ಜೋರಾಗಿ ನಗು ಬಂದ್ಬಿಟ್ಟು ನಕ್ಕೆ ಬಿಟ್ಲು. ಆ ಮೇಡಮ್ ಜಾಸ್ಪರ್ ಜೀನ್ ಮೆರಿಯಾನೋ ಏನಕ್ಕೆ ಇತ್ರ ನಗ್ತಾ ಇದೆಯಾ ಅಂತ ಕೇಳ್ತಾರೆ. ಇವಾಗ ಹತ್ರ ಫನ್ಯಾಗಿ ಇಲ್ಲಿ ಏನ್ ನಡೀತು ಅಂತ ನೀನ್ ಹತ್ರ ಜೋರಾಗಿ ನಗ್ತಾ ಇದೆಯಾ ಅಂದಾಗ ಇವಳು ಅಂತಾಳೆ, ಮೇಡಮ್ ಫಸ್ಟ್ ಆಫ್ ಆಲ್ ಏನಾಯ್ತು ಅಂತ ಕೇಳಿ ಮೇಡಮ್, ಇವರಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು, ಎಲ್ಲ ಅವರೇ ಮಾಡಿದ್ದು ಅಂತ ಇವಳು ಅವ್ರ ಮೇಲೆ ಕಂಪ್ಲೇಂಟ್ ಹೇಳಕ್ಕೆ ಶುರು ಮಾಡಿದ್ಲು. ಪಕ್ಕದಲ್ಲಿ ಕೈಫರ್ ಕೂಡ ಅಷ್ಟೇ, ಹೌದು ಮೇಡಮ್ ಇವರೇ ಮಾಡಿದ್ದು, ಫಸ್ಟ್ ಅವ್ನು ನೋಡ್ದ ಇವ್ನ್ ತಳ್ದ ಅಂತ ಅವ್ನು ತುಂಬಾ ಕೂಲ ಕುತ್ಕೊಂಡು ಆನ್ಸರ್ ಮಾಡ್ತಾ ಇರ್ತಾನೆ. ಆ ಹುಡುಗರು ನೋಡಿದ್ರೆ ಇಲ್ಲ ಮೇಡಮ್ ಇವಳೇ ಫಸ್ಟ್ ಬಂದು ನಮ್ಮನ್ನ ಹೊಡೆದಿದ್ದು ಅಂತ ಮತ್ತೆ ಅದನ್ನೇ ವಾದ ಮಾಡ್ತಾ ಇರ್ತಾರೆ. ಈ ತರ ಇಬ್ರು ಒಬ್ರಿಗೊಬ್ರು ವಾದ ಮಾಡ್ತಾ ಇರೋದು ನೋಡಿ ಮೇಡಮ್ಗೆ ಟೆನ್ಷನ್ ಆಗೋಯ್ತು. ಸಾಕು ನಿಲ್ಸಿ, ಎಲ್ಲಿ ನೋಡಿದ್ರು ಕಿತ್ತಾಡೋದೇನೆ ನಿಮ್ ಕೆಲ್ಸ, ಫಸ್ಟ್ ಆಫ್ ಆಲ್ ಏನಾಯ್ತು ಅಂತ ಕರೆಕ್ಟ್ ಆಗಿ ನಿಜ ಹೇಳಿ ಅಂದ್ರೆ ಆ ಮೂರು ಹುಡುಗರು ಸ್ಟ್ರೇಟ್ ಆಗಿ ಕೈಫರ್ ಕಡೆ ಕೈ ತೋರಿಸ್ಬಿಟ್ರು, ಇವನೇ ಬಂದು ಎಲ್ಲಾರನು ಹೊಡೆದಿದ್ದು ಅಂತ. ಅಷ್ಟೇ ಹಿಂಗ್ ನೋಡಿದ ತಕ್ಷಣ ಟಕ್ಕಂತ ನಮ್ ಹೀರೋಯಿನ್ಗೆ ಫ್ಲಾಶ್ ಆಗೋಯ್ತು. ಯಾಕಂದ್ರೆ ಇದಕ್ಕೂ ಮುಂಚೆ ಇವ್ರು ಹೇಳಿರ್ತಾನಲ್ವಾ ಅವ್ನ ಮೇಲೆ ಇನ್ನೊಂದು ಕಂಪ್ಲೇಂಟ್ ಬಂದ್ರೆ ಕೂಡ ಅವ್ನ ಸ್ಕೂಲ್ ಬಿಟ್ಟು ತೆಗೆದ್ ಬಿಡ್ತಾರೆ, ಅವ್ನ ಮೇಲೆ ಯಾವ್ದೇ ಕಂಪ್ಲೇಂಟ್ ಬರ್ದಿರೋ ತರ ಆಗ್ಬೇಕು ಅಂತ. ಸೊ ಅದೇ ಯೋಚನೆ ಮಾಡ್ಕೊಂಡು ಇವಳು ಎದ್ ನಿಂತ್ಕೊಂಡು ಮೇಡಮ್ ಎಲ್ಲದಕ್ಕೂ ನಾನೇ ಕಾರಣ, ನಾನೇ ಫಸ್ಟ್ ಅವ್ರನ್ನ ಹೊಡೆದಿದ್ದು ಅಂತ ಇವಳ ಮೇಲೆ ಹಾಕೊಂತಾಳೆ. ಆ ಮೇಡಮ್ಗೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಕೈಫರ್ನ ಕಾಪಾಡೋದಕ್ಕೋಸ್ಕರ ನೀನ್ ಇತರ ಮಾಡ್ತಾ ಇದೆಯಲ್ವಾ, ಇನ್ ಒಂದ್ ಕಂಪ್ಲೇಂಟ್ ಅವ್ನ ಮೇಲೆ ಬಂದ್ರೆ ಕೂಡ ಅವ್ನ ಸ್ಕೂಲ್ ಬಿಟ್ಟು ತೆಗೆದ್ ಬಿಡ್ತೀವಂತ ನೀನ್ ಇತರ ನಿನ್ ಮೇಲೆ ಹಾಕೊಳ್ತಾ ಇರೋದು, ಇದಕ್ಕೆಲ್ಲ ಅವಶ್ಯಕತೆ ಇಲ್ಲ. ಕೈಫರ್ ನಿನ್ಗೆ ಎಷ್ಟು ಸತಿ ಹೇಳಿದೀನಿ, ನಿನಗ್ ಸ್ವಲ್ಪನೂ ಜವಾಬ್ದಾರಿ ಅನ್ನೋದು ಬರೋದೇ ಇಲ್ವಾ? ಸ್ವಲ್ಪ ದಿನಕ್ಕೆ ಮುಂಚೆನೆ ಕ್ಯಾಂಟೀನ್ ಅಲ್ಲಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಮಾಡಿದೆ, ಮತ್ತೆ ಇವಾಗ ಈ ತರ ಜಗಳ ಮಾಡ್ತಾ ಇದೀಯಾ, ನಿನ್ನ ಸ್ಕೂಲ್ ಬಿಟ್ಟು ಓಡಿಸಿದ್ರೇನೆ ಬುದ್ಧಿ ಬರೋದು, ನಿನ್ಗೆ ಬೋರ್ಡ್ ಎಕ್ಸಾಮ್ ಬರೆಯೋದು ಕೂಡ ನಾನ್ ಬಿಡೋದಿಲ್ಲ ಅಂತ ಸ್ವಲ್ಪ ಜೋರಾಗೆ ಬೈತಾ ಇರ್ತಾರೆ. ಆದ್ರೆ ಇವಳು ಇಲ್ಲ ಮೇಡಮ್ ನಾನೇ ತಪ್ಪು ಮಾಡಿದ್ದು ಅಂತ ವಾದಿಸ್ತಾ ಇರ್ತಾಳೆ. ಸರಿ ನೀನೇ ತಪ್ಪು ಮಾಡ್ತಾ ಇದೀಯ ಅನ್ನೋದ್ರಿಂದ ನಿನ್ ಗಾರ್ಡಿಯನ್ಸ್ ಗೆ ಕಾಲ್ ಮಾಡು, ಫಸ್ಟ್ ಅವ್ರು ಬಂದು ಸ್ಕೂಲಲ್ಲಿ ನನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದಾಗ ಬೇರೆ ದಾರಿ ಇಲ್ದೆ ಬೈವಾಗಿ ಬಂದು ಕುತ್ಕೊಂತಾಳೆ. ಕಾಲ್ ಮಾಡಿರೋದು ಬೇರೆ ಯಾರಿಗೂ ಅಲ್ಲ, ಅವರ ದೊಡ್ಡಣ್ಣ ಆಂಜಲೋಗೆ. ಅವ್ನ್ ಬಂದಿದ ತಕ್ಷಣ ಇವಳಂತೂ ಸಖತ್ ಭಯ ಪಟ್ಬಿಟ್ಲು. ಅಣ್ಣ ಅದ್ ಹಂಗಲ್ಲ ಅಣ್ಣ ಅಂತ ಏನು ಹೇಳಕ್ ಹೋದ್ರೆ ಜೆ ಏನ್ ಕೆಲಸ ಮಾಡಿಟ್ಟಿದ್ಯಾ ಅಂತ ಬೈತಾ ಇರ್ತಾರೆ. ಪಕ್ಕದಲ್ಲೇ ಕೈಫರ್ ಕೂಡ ಕೂತಿರ್ತಾನೆ, ಬಟ್ ದೊಡ್ಡದಾಗಿ ಏನು ರಿಯಾಕ್ಷನ್ ಕೊಟ್ಟಿಲ್ಲ. ಜೆ ನಮ್ಮ ಹತ್ರ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಕೇಳ್ತಾರೆ, ಏನೇ ನಿನ್ ಪ್ರಾಬ್ಲಮ್, ಓದ್ ಸ್ಕೂಲಲ್ಲಿ ಮಾಡ್ದಂಗೆ ಇಲ್ಲೂ ಮಾಡ್ತಾ ಇದೀಯಾ, ನಾನು ಎಷ್ಟು ಕಷ್ಟಪಟ್ಟು ಮ್ಯಾನೇಜ್ ಮಾಡಿ ಮಾತಾಡ್ಬಿಟ್ಟು ಬಂದಿದ್ದೀನಿ ಗೊತ್ತಾ, ನಿನಗೆ ಟಿಸಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ. ಹಿಂಗಿರ್ಬೇಕಾದ್ರೆ ಹೆಂಗ್ ನೀನು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ತೀಯಾ, ಮಾಡ್ಕೊಟ್ಟಿದ್ ಪ್ರಾಮಿಸ್ ಎಲ್ಲ ಎಲ್ಲೋಯ್ತು, ಆ ಹುಡುಗರ್ನ ಹೊಡೆಯೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಇವ್ರು ಲೈನ್ ಆಗಿ ಬೈತಾ ಇರ್ತಾನೆ. ಆಲ್ರೆಡಿ ಈ ಕಂಪ್ಲೇಂಟ್ ನ ತುಂಬಾ ದೊಡ್ಡ ಇಶ್ಯೂ ಮಾಡಕ್ಕಂತಾನೆ ಇದಾರೆ. ಈ ಸ್ಕೂಲಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿರೋದೇ ಯೂರಿ ಮತ್ತೆ ಕೈಫರು. ಅವ್ರಿಬ್ಬರನ್ನ ಯಾವ ತರ ವಾಚ್ ಮಾಡ್ತಾ ಇದ್ರು, ನೆಕ್ಸ್ಟ್ ನಿನ್ ಮೇಲೆ ಕೂಡ ಆತರ ವಾಚ್ ಮಾಡೋದಕ್ಕೆ ಅಂತ ಒಬ್ಬರನ್ನ ಹಾಕ್ಬಿಡ್ತಾರೆ. ಇವ್ ಮನೇಲಿ ಅಮ್ಮಗೆ ಏನಂತ ನಾನು ಆನ್ಸರ್ ಮಾಡೋದು, ನಿಮ್ಮ ಅಮ್ಮಗೆ ನಾನು ಏನಂತ ಆನ್ಸರ್ ಮಾಡೋದು, ಈ ವಿಷಯನೆಲ್ಲ ಅವ್ರ ಹತ್ರ ನಾನು ಯಾವ ತರ ಹೇಳಿ, ಅಜ್ಜಿಗೆ ನಾನು ಏನಂತ ಆನ್ಸರ್ ಮಾಡ್ಲಿ, ನೀನೇನಂತ ಮಾತಾಡ್ತೀಯ ಅಂತ ಅವಳನ್ನ ಸರಿಯಾಗಿ ಬೈತಾನೆ ಇರ್ತಾನೆ. ಅವಳು ಏನೋ ದಿಕ್ಕು ದೋಚದ ಅಂತ ಬಾಯ್ ತಕೊಂಡ್ ನೋಡ್ತಾ ಇರ್ತಾಳೆ. ಯಾರೇ ಸೆಲ್ಲೋದ, ಅವನಿಗೆ ನಾನು ಆಲ್ರೆಡಿ ಹೇಳಿದ್ದೆ ನಿನ್ನ ಹುಷಾರಾಗಿ ನೋಡ್ಕೋ, ಕಣ್ಗಾಣಿಸ್ತಾ ಇರು ಅಂತ. ಅವ್ನ ಈ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಅವ್ನ ಜೊತೆಗೆ ನೀನು ಓದಿದ್ರೆ ನಿನ್ನ ನೋಡ್ಕೊಳಕ್ ಈಸಿ ಆಗಿರುತ್ತೆ ಅಂತಾನೆ ನಾನು ಈ ಕೆಲ್ಸನ ಅವ್ನಿಗೆ ಒಪ್ಸಿದ್ದು. ಆದ್ರೆ ಅವ್ನು ಅದನ್ನ ಕೂಡ ಮಾಡ್ದೆ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹ್ಯಾರಿಸ್ ನ ಬೈಯಕ್ಕೆ ಶುರು ಮಾಡ್ಬಿಟ್ರು. ಇವಾಗ ಹುಡುಗದೆಲ್ಲ ಪ್ರಾಬ್ಲಮ್ ಇಲ್ಲ, ಕೈಫರು ಮತ್ತೆ ಯೂರಿ ಬಗ್ಗೆ ಇವ್ರಿಗೆ ಗೊತ್ತಿದೆ ಅಲ್ವಾ, ಹಂಗಾದ್ರೆ ಯೂರಿ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ನೀನ್ ಸುಮ್ನೆ ಟಾಪಿಕ್ ನ ಚೇಂಜ್ ಮಾಡ್ಬೇಡ, ನಾನು ಕೇಳೋದಕ್ಕೆ ಆನ್ಸರ್ ಮಾಡು. ಏನೋ ಕೈಫರ್ ನಿನ್ನ ಬೆದರ್ಸದ್ನ, ಆ ಅಪವಾದ್ನೆ ನಿನ್ ಮೇಲೆ ಹಾಕೊಳಕ್ ಕೇಳದ್ನ ಅಂದಾಗ ಇವಳು ಅಯ್ಯೋ ಇಲ್ಲ ಇಂಜಲು ಆತರ ಏನು ಹೇಳಿಲ್ಲ, ಆಕ್ಚುಲಿ ನಾನೇ ಜಗಳ ಮಾಡಕ್ಕೆ ಅಂತ ಹೋಗಿದ್ದು, ನನಗ್ ಸಪೋರ್ಟ್ ಮಾಡಿನೇ ಕೈಫರ್ ಬಂದು ಅವ್ರನ್ನೆಲ್ಲ ಹೊಡೆದಿದ್ದು ಅಂತ ಹೇಳ್ತಾ ಇದ್ರೆ ಕೂಡ ಆಂಜಲೋ ಒಪ್ಕೊಳ್ಳೋ ತರ ಇಲ್ಲ. ನೀನ್ ಸುಮ್ನೆ ನನ್ನ ಹತ್ರ ಮ್ಯಾನೇಜ್ ಮಾಡೋ ಕೆಲಸ ಎಲ್ಲ ಇಟ್ಕೋಬೇಡ ಅಂತ ಜೋರಾಗೆ ಬೈದ್ಬಿಟ್ರು. ಸರಿ ಬಾ ಹೋಗೋಣ, ಊಟಕ್ಕೆ ಹೋಗೋಣ ಬಾ ಅಂದ್ರೆ ಅವಳು ಇಲ್ಲ ಬೇಡ ನಾನು ಇಲ್ಲೇ ತಿಂತೀನಿ ಅಂತ ಹೇಳಿದ್ರೆ, ನಿನ್ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಾ ಹೊಟ್ಟೆ ಹಶ್ವಲ್ ಇದೆಯಾ ಅಂತ, ನೋಡಕ್ ನೋಡಿ ಹೆಂಗಿದ್ಯಾ ಅಂತ. ಆ ಸ್ಕೆಲಿಟನ್ ಪಕ್ಕದಲ್ಲಿ ನಿಲ್ಸಿದ್ರೆ ಅದಕ್ಕೂ ನಿನ್ಗೂ ಸ್ವಲ್ಪನೂ ವ್ಯತ್ಯಾಸ ಇರೋದಿಲ್ಲ, ಬಾ ಫಸ್ಟ್ ಊಟ ಮಾಡೋಣ ಅಂತ ತುಂಬಾ ಫೋರ್ಸ್ ಆಗಿ ಕರೀತಾನೆ. ಆದ್ರೂ ಅವಳು ಹೋಗ್ತಾ ಇಲ್ಲ. ಅದೇ ಟೈಮಲ್ಲಿ ಆಂಜಲೋಗೆ ಒಂದು ಕಾಲ್ ಬರುತ್ತೆ, ಇತರ ನಿನ್ 5-10 ನಿಮಿಷದಲ್ಲಿ ನಿಮ್ಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಸರಿ ಜೆ ನನಗೆ ಮೀಟಿಂಗ್ ಇದೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು, ತಗೋ ಇದು ನನ್ ಕ್ರೆಡಿಟ್ ಕಾರ್ಡ್, ನಿನ್ಗೆ ಏನ್ ಬೇಕೋ ಅದ್ ತಗೋ, ಹುಷಾರಾಗಿ ನೋಡಿ ಇರು, ಇನ್ಮೇಲೆ ಈ ತರ ಎಲ್ಲ ಜಗಳ ಮಾಡ್ಕೋಬೇಡ ಅಂತ ಹೇಳಿ ಅವ್ರ ಹತ್ರ ಇರೋ ಒಂದು ಕ್ರೆಡಿಟ್ ಕಾರ್ಡ್ ನ ಕೊಡ್ತಾನೆ. ತಗೋ ನಿನ್ಗೆ ಏನ್ ಬೇಕೋ ಅದನ್ನ ತಗೋ, ನಿನ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನು, ಇನ್ಮೇಲೆ ಈ ತರ ಎಲ್ಲ ಜಗಳ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಅವ್ರಲ್ಲಿಂದ ಹೊರಟೋದ್ರು. ಇವಳಿಗೆ ಸಖತ್ ಸಂತೋಷ ಆಯ್ತು. ಅವತ್ತು ಈವ್ನಿಂಗ್ ಸಖತ್ತಾಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಜೊತೆಗೆ ಒಂದ್ ಸೈಕಲ್ ನ ಬೇರೆ ತಗೊಂಡ್ ಬರ್ತಾಳೆ. ಮನೆಗೆ ಹತ್ರ ಎತ್ಕೊಂಡ್ ಹೋಗಿದ ತಕ್ಷಣ ಅವ್ರ ಅದೆಲ್ಲ ನೋಡ್ಬಿಟ್ಟು, ಮರಿಯಾನೋ ಏನ್ ಕೆಲ್ಸ ಮಾಡಿದ್ಯಾ, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಏನಿಲ್ಲ ಕ್ರೆಡಿಟ್ ಕಾರ್ಡ್ ಬಂದು ಆಂಜಲೋನೆ ಕೊಟ್ಟಿದ್ದು, ನಿನ್ಗೆ ಏನ್ ಬೇಕೋ ತಗೋ ಅಂತ ಹೇಳ್ದ. ನಾನ್ ದಿನಾ ಸ್ಕೂಲ್ಗೆ ನಡ್ಕೊಂಡೆ ಅಲ್ವಾ ಹೋಗ್ತಾ ಇದ್ದೀನಿ, ಹ್ಯಾರಿಸ್ಗೆ ಕೂಡ ಸುಮ್ನೆ ನನ್ನಿಂದ ತೊಂದ್ರೆ ಆಗುತ್ತೆ, ಅದಕ್ಕೆ ನಾನ್ ಸೈಕಲ್ ತಗೊಂಡೆ ಅಂತ ಹೇಳಿದಾಗ, ಅವ್ನ್ಗೇನ್ ಕಷ್ಟ, ಅವ್ನ್ ಕರ್ಕೊಂಡ್ ಹೋಗ್ತಿದ್ನಲ್ವಾ ಅಂತ ಅವ್ರ ಆಂಟಿ ಕೇಳಿದ್ರೆ, ಇಲ್ಲ ಅವ್ರಿಗೆ ತುಂಬಾ ಕೆಲ್ಸ ಇರತ್ತಲ್ವಾ, ಸುಮ್ನೆ ಯಾಕೆ ಡಿಸ್ಟರ್ಬೆನ್ಸ್ ಅಂತ, ಇನ್ಮೇಲೆ ಅವ್ನ್ ಪಡಗ ಒಂದ್ ಸ್ಕೂಲ್ಗೆ ಹೋಗ್ಬೋದು, ನನ್ ಪಡಗ್ ನಾನ್ ಸೈಕಲ್ ಅಲ್ಲಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿದಾಗ, ಸರಿ ಏಂಜಲು ಏನಕ್ಕೆ ಸ್ಕೂಲ್ ಹತ್ರ ಬಂದ, ನಿನ್ನ ಏನಕ್ಕೆ ಮೀಟ್ ಮಾಡ್ದ ಅಂದಾಗ, ಅದ ಆಂಟಿ ನನ್ನ ಸ್ಕೂಲ್ ಇಂದ ಸಸ್ಪೆಂಡ್ ಮಾಡ್ಬಿಟ್ರು, ಅದಕ್ಕೆ ಗಾಡಿನ ಕರೆ ಕೇಳಿದ್ರು ಅಂದಾಗ, ಏನು ಸಸ್ಪೆಂಡ್ ಮಾಡ್ಬಿಟ್ರಾ ಅಂತ ಆಂಟಿ ಶಾಕ್ ಅಲ್ಲಿ ಇದ್ರೆ ಹ್ಯಾರಿಸ್ ಹೇಳ್ತಾನೆ, ಸ್ಕೂಲಿಂದ ಸಸ್ಪೆಂಡ್ ಆಗಿದ್ಯಾ, ಆದ್ರೆ ಈವ್ನಿಂಗ್ ಮನೆಗ್ ಬರ್ತಾ ಇಷ್ಟೊಂದು ಶಾಪಿಂಗ್ ಮಾಡಿದ್ಯಾ, ಅದು ಬೇರೆಯವ್ರ ದುಡ್ಡಲ್ಲಿ ಅಂತ ಹೇಳಿದ ತಕ್ಷಣ ಅವಳಿಗೊಂಥರ ತುಂಬಾನೇ ಬೇಜಾರಾಗೋಯ್ತು. ಆಂಟಿ ಇಲ್ಲ ಆಂಟಿ, ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ನಾನ್ ಸೈಕಲ್ ಮಾತ್ರನೇ ನನ್ಗೆ ಅಂತ ತಗೊಂಡಿದ್ದು, ಮಿಕ್ಕಿದೆಲ್ಲ ನಿಮ್ಗಂತಾನೆ ತಂದಿದ್ದೀನಿ ಅಂದಾಗ ಹ್ಯಾರಿಸ್ಗೆ ನಗು ಬರುತ್ತೆ. ಏನು ನಮ್ಗೋಸ್ಕರ ತಂದಿದ್ಯಾ, ಅದು ಬೇರೆಯವ್ರ ದುಡ್ಡಲ್ಲಿ, ಅದು ಪರ್ಮಿಷನ್ ಕೂಡ ಕೇಳದೆ, ಏನ್ ಹುಡುಗಿನೋ ಅಂತ ಹೇಳಿ ಬೈಕೊಂಡು ಅವ್ನ ಅಲ್ಲಿಂದ ಹೊರಟೋದ. ಅವಳಿಗೆ ಇನ್ನಷ್ಟು ಬೇಜಾರಾಗೋಯ್ತು. ನಿಜಾನೇ ಅಲ್ವಾ, ಬೇರೆಯವ್ರ ಪರ್ಮಿಷನ್ ಕೇಳದೆ ತಗೊಂಡ್ಬಂದಿದ್ದಾಳಲ್ವಾ. ಅವ್ರ ಆಂಟಿ ಹೋಗಿ ಹೇಳ್ತಾರೆ, ಏನಮ್ಮ ಏನಕ್ ಸಸ್ಪೆಂಡ್ ಮಾಡಿದ್ರು, ಏನ್ ನಡೀತು ಅಂತ ಕೇಳಿದಾಗ ಇವಳು ಸ್ಕೂಲಲ್ಲಿ ನಡೆದಿರೋ ಎಲ್ಲಾ ನಿಜನ ಹೇಳ್ತಾಳೆ. ಈ ತರ ನನ್ನ ಮತ್ತೆ ಕೈಫರ್ನ
ಇಬ್ಬರನ್ನು ಸಸ್ಪೆಂಡ್ ಮಾಡಿದ್ದಾರೆ, ಜಗಳ ಆಯ್ತು ಅಂತೆಲ್ಲ ಹೇಳಿದಾಗ ಸರಿ ಆಯ್ತು ಇದ್ರಲ್ಲೇ ಇನ್ನೊಂದ್ಸತಿ ಮಾಡಕ್ ಹೋಗ್ಬೇಡ, ನೀನ್ ತಗೋ ಬೇಡ ಅಂತ ಹೇಳಿಲ್ಲ, ಆದ್ರೆ ಒಂದು ಪರ್ಮಿಷನ್ ಕೇಳ್ಬೇಕಲ್ವಾ ಅಂತ ಹೇಳಿ ಅವಳು ತಗೊಂಡ್ಬಂದಿರೋ ಥಿಂಗ್ಸ್ ಎಲ್ಲ ತೋರಿಸ್ತಾಳೆ. ಆಂಟಿ ರಿಯಲಿ ಸಾರಿ, ಇನ್ನೊಂದ್ಸತಿ ನಾನು ಪರ್ಮಿಷನ್ ಕೇಳ್ಬಿಟ್ಟೆ ಮಾಡ್ತೀನಿ ಅಂತ ಸಾರಿ ಕೂಡ ಕೇಳ್ತಾಳೆ. ಈ ಕಡೆ ಕೈಫರ್ನ ಕೂಡ ತೋರಿಸ್ತಾರೆ, ಅವನ ಕೂಡ ಸಸ್ಪೆಂಡ್ ಮಾಡಿರ್ತಾರಲ್ಲ, ಸಸ್ಪೆಂಡ್ ಮಾಡೋದಂದ್ರೆ ಇವ್ನಿಗೇನೋ ಪ್ರಮೋಷನ್ ಸಿಕ್ದಂಗೆ, ಅದನ್ನ ಪಾರ್ಟಿ ಎಂಜಾಯ್ ಮಾಡೋದಕ್ಕೋಸ್ಕರ ಬಾಟಲ್ ಗಿಟಲ್ ಎಲ್ಲ ತಗೊಂಡು ಯೂರಿನ ನೋಡಕ್ಕೆ ಅಂತ ಹೋಗಿರ್ತಾನೆ. ಯೂರಿನ್ ನೋಡಿದ ತಕ್ಷಣ ಕೇಳ್ದ, ಏನಪ್ಪಾ ಸಸ್ಪೆಂಡ್ ಮಾಡ್ಬಿಟ್ರ, ಪಾರ್ಟಿ ಎಂಜಾಯ್ ಮಾಡಕ್ಕೆ ಬಂದಿದ್ಯಾ ಅಂತ ಕೇಳ್ತಾನೆ. ಕೈಫರ್ ಕೂಡ ಇನ್ನೇನ್ ಮಾಡಕ್ ಆಗುತ್ತೆ, ಇದೇ ತರ ನಾವ್ ಮಾಡಕ್ ಆಗೋದು ಅಂತ ಹೇಳಿ ಮತ್ತೆ ಯೂರಿ ಅಲ್ಲಿ ಡ್ರಿಂಕ್ಸ್ ನ ತಗೊಂಡ್ ಬರೋಷ್ಟ್ರಲ್ಲಿ ಹ್ಯಾರಿಸ್ ನ ಹೆಂಗ್ ಬಲಿ ತಗೋಬೇಕು ಅನ್ನೋದ್ರ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಅಂದ್ರೆ ಜೆನ ಹೆಂಗ್ ಲೆವೆಲ್ ಬೀಳ್ಸೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಯೂರಿಗೆ ಇಷ್ಟ ಆಗ್ಲಿಲ್ಲ. ಆದಷ್ಟು ಬೇಗ ಅವಳ ನನ್ ಮೇಲೆ ಲೆವೆಲ್ ಬಿದ್ಬಿಡ್ತಾಳೆ ಅಂತ ಅನಿಸ್ತಾ ಇದೆ ಅಂತ ಕೈಫರ್ ಅಂದಾಗ ಯೂರಿ ಕೇಳ್ತಾನೆ, ಯಾಕೆ ನೀನ್ ಯಾಕೆ ಹತ್ರ ಹೇಳ್ತಾ ಇದೀಯ ಅಂದಾಗ, ಬೇರೇನು ಆಫೀಸಲ್ಲಿ ಮಾತಾಡಕ್ಕೆ ಅಂತ ಕರೆದಾಗ ನನಗ್ ಸಪೋರ್ಟಿವ್ ಆಗಿ ಅವಳು ಮಾತಾಡಿದ್ಲು, ಅಪವಾದ್ನೇನ ಅವಳ ಮೇಲೆ ಹಾಕೊಂಡ್ಲಲ್ವಾ, ಇದೆಲ್ಲ ಲವ್ಗೆ ಸಿಂಪ್ಟಮ್ಸ್ ಕಣೋ ಅಂತ ಹೇಳಿದಾಗ ಯೂರಿಗೆ ಇಷ್ಟ ಆಗ್ತಾ ಇಲ್ಲ. ಯೂರಿ ಹೇಳ್ತಾನೆ, ಅದು ನಾನ್ ಹೇಳಿದ್ರಿಂದಾನೆ ಅವಳು ನಿನ್ಗೆ ಹೆಲ್ಪ್ ಮಾಡಿರೋದು, ನೀನ್ ಬಾಯ್ ಬಿಟ್ಟು ಹೆಲ್ಪ್ ಕೇಳ್ದೇನ ಅವಳು ನಿನ್ಗೆ ಮಾಡಿದಾಳೆ ಅಂತಂದ್ರೆ ಅವಳಲ್ಲಿ ಕೂಡ ಸ್ವಲ್ಪ ಒಳ್ಳೆತನ ಇದೆ ಕಣೋ, ನೀನ್ ಯಾಕೆ ಅದನ್ನ ಬೇರೆ ತರ ಯೋಚನೆ ಮಾಡ್ತೀಯ ಅಂದಾಗ ಕೈಫರ್ ಹೇಳ್ತಾನೆ, ಓಹೋ ಹೌದಾ, ಇರ್ಲಿ ಬಿಡು, ಹೆಂಗಿದ್ರು ಅವಳು ನನ್ಗೋಸ್ಕರ ತಾನೇ ಹೆಲ್ಪ್ ಮಾಡಿದ್ದಾಳೆ, ಹಂಗಾದ್ರೆ ಅವಳಲ್ಲೂ ಒಂದು ಸ್ಪಾರ್ಕ್ ಬರುತ್ತೆ ಅಂತ ತಾನೇ ಅರ್ಥ, ನಾನ್ ಲವ್ ಮಾಡೋದೇ ಅವಳ ಮನ್ಸ್ನ ಒಡ್ದಾಕೋದೆ ಅನ್ನೋ ತರ ಮಾತಾಡ್ತಾ ಇರ್ತಾನೆ. ಬಟ್ ಇವರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸೆಕ್ಷನ್ ಹೀಗೆ ಅವಳು ಹೆಂಗಿದ್ರು ವಿಶ್ವಾಸವಾಗಿ ನಡ್ಕೊಂತ ಇದ್ದಾಳಲ್ವಾ ಅಂತ ಕೈಫರ್ ಹೇಳಿದ್ರೆ ಇವ್ರಿ ಹೇಳ್ತಾನೆ, ಸೆಕ್ಷನ್ಗ ಅಥವಾ ನಿನ್ಗ ಕೈಫರ್ ಯಾಕೆ ಇಷ್ಟೊಂದು ಸೆಲ್ಫಿಶ್ ಆಗಿ ಮಾತಾಡ್ತೀಯ ಅಂತ. ಬಟ್ ಈ ತರ ಮಾತಾಡ್ಬೇಕಾದ್ರೆ ಆ ಜಾಗಕ್ಕೆ ಇವರ ಸೆಕ್ಷನ್ ಬಾಯ್ಸ್ ಎಲ್ಲ ಕೂಡ ಬಂದ್ಬಿಟ್ರು. ಅಂದ್ರೆ ಇಲ್ಲಿಟ್ಟೆ ಎಲ್ಲ ನಿಜನ ಹೇಳ್ಬೇಕು ಅಂತ ಹೇಳಿ ಅವನು ಕರೆದಿರೋದು. ಅಂದ್ರೆ ಇವನು ಏನ್ ಪ್ಲಾನ್ ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ. ಜೆನ ಲೆವೆಲ್ ಬೀಳಿಸ್ಬೇಕು, ಹ್ಯಾರಿಸ್ ನ ನೋ ಬರೋ ತರ ಮಾಡ್ಬೇಕು. ಅವತ್ತು ಸ್ಪೋರ್ಟ್ಸ್ ಪೀರಿಯಡ್ ಅಲ್ಲಿ ಅವಳ ಮೇಲೆ ಬಾಲ್ ಬಿದ್ದಿದ್ದಕ್ಕೆ ಅವ್ನ್ ಯಾವ ತರ ಒದ್ದಾಡ್ದ ಅಂತ ನೋಡಿದ್ವಲ್ಲ, ಅದೇ ನಮ್ ಪ್ಲಾನ್ ಅಂತ ಹೇಳಿದಾಗ ಎಲ್ಲರೂ ಸೂಪರ್ ಆಗಿದೆ ಪ್ಲಾನು, ಸಕದಾಗಿದೆ ಪ್ಲಾನು ಅಂತ ಹೇಳ್ತಾ ಇರ್ತಾರೆ. ಜೆನ ಲವ್ ಮಾಡೋ ತರ ಮಾಡಿ ಅವಳ ಮನ್ಸ್ನ ಒಡೆದಾಕ್ಬಿಟ್ಟು ಹ್ಯಾರಿಸ್ ಅದನ್ನ ನೋಡಿ ಹೊಟ್ಟೆ ಉರಿ ಪಟ್ಟು ಸಾಯ್ಬೇಕು ಅದೇ ಅಂತ ಎಲ್ಲ ಹೇಳ್ತಾ ಇದ್ದಾಗ ಎಲ್ಲರೂ ಅವ್ನಿಗೆ ಎಂಕರೇಜ್ ಮಾಡ್ತಾ ಇರ್ತಾರೆ. ಓಕೆ ಅವಳಿಗೆ ಒಂದು ಗ್ರೀಟಿಂಗ್ ಕಾರ್ಡ್ ನ ಕೊಡೋಣ, ಬಟರ್ಫ್ಲೈಸ್ ನ ಹಾರಿಸೋಣ, ಫೇಕ್ ಆಗಿ ಅವಳಿಗೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿ ನಾವೇ ಹೆಲ್ಪ್ ಮಾಡೋ ತರ ಮಾಡೋಣ, ಅವಾಗ ಅವಳು ಬೇಗ ಲೆವೆಲ್ ಬಿದ್ಬಿಡ್ತಾಳೆ ಅಂತ ಒಂದ್ರ ಮೇಲೆ ಒಂದು ಐಡಿಯಾಸ್ ನ ಕೊಡ್ತಾನೆ ಇರ್ತಾರೆ. ಕೇಫರು ಸಂತೋಷವಾಗಿರ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡು, ಸೂಪರ್ ಆಗಿದೆ ಐಡಿಯಾಸ್ ಅಂತ. ಬಟ್ ಇವ್ರಿಗೆ ಮಾತ್ರ ಇದು ಇಷ್ಟ ಆಗ್ಲಿಲ್ಲ. ಅಂದ್ರೆ ಹ್ಯಾರಿಸ್ ನ ಸೇಡ್ ತಿರ್ಸ್ಕೊಳ್ತೀನಿ ಅನ್ನೋ ಹೆಸರಲ್ಲಿ ಪಾಪ ಜೆ ಏನ್ ಮಾಡಿದ್ಲು, ಅವಳನ್ನ ಏನಕ್ಕಿತ್ರ ಲವ್ ಮಾಡಿ ಮನ್ಸೆಲ್ಲ ನೋಯಿಸ್ಬೇಕು ಅನ್ನೋ ತರ ಇವ್ರಿ ಯೋಚನೆ ಮಾಡ್ತಾ ಇದ್ದಾನೆ. ಹಂಗೆ ಇವತ್ತು ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ನೆಕ್ಸ್ಟ್ ಡೇ ಅಲ್ಲ ಸಾರಿ, ಸಸ್ಪೆಂಡ್ ಎಲ್ಲ ಮುಗಿದು ಇವರು ಸ್ಕೂಲ್ಗೆ ಬರ್ತಾ ಇರೋದು. ಅದರಿಂದ ಆಲ್ರೆಡಿ ಜೆಗೆ ಡೇವಿಡ್ ಮತ್ತೆ ಸಿಯಾನ್ ಇಬ್ರು ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ. ಸ್ವಲ್ಪ ದಿನ ಆದ್ಮೇಲೆ ಇವನ್ನ ನೋಡ್ತಾ ಇರೋದ್ರಿಂದ ತುಂಬಾ ಖುಷಿಯಾಗಿ ಹೋಗಿ ಹಗ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಕ್ಲಾಸ್ಗೆ ಬಂದ್ಬಿಟ್ಲು ಜೆ ಅಂತ ಹೇಳಿ ಖುಷಿ ಪಡ್ತಾರೆ. ಆದ್ರೆ ಕೈಫರ್ಗಂತೂ ಟೆನ್ಷನ್ ಆಗ್ತಾ ಇರೋ ತಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಇವಳಾಗಿ ಅವಳು ಬೆಂಚಲ್ಲಿ ಕೂತ್ಕೊಳ್ಳೋಣ ಅಂತ ನೋಡಿದ್ರೆ ಯಾರು ಜಾಗ ಬಿಡ್ತಲ್ಲ. ಮತ್ ಯೂಶ್ವಲ್ ಆಗಿ ಎಲ್ಲರೂ ಇವಳ ಹತ್ರ ಸ್ವಲ್ಪ ಕೋಪಾಗ್ತಾನೆ ಮಾತಾಡ್ತಾರೆ. ಬಟ್ ಎಲ್ಲರೂ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತಾರೆ. ಇವಳಿಗೆ ಒಂದು ಆಶ್ಚರ್ಯ, ಏನಾಯ್ತು ಕ್ಲಾಸ್ ಹುಡುಗರಿಗೆಲ್ಲ ನಿನ್ನೆವರೆಗೂ ಜಗಳ ಮಾಡೋ ತರ ಮಾತಾಡ್ತಾ ಇದ್ರು, ಇವತ್ ಮಾತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ ಅಂತ. ಆದ್ರೆ ಎಲ್ಲೂ ಜಾಗ ಎಲ್ಲ ಕೂತ್ಕೊಳ್ಳೋದಕ್ಕೆ ಕೇಫರ್ ಪಕ್ಕದಲ್ಲೇ ಇರೋದು. ಕೇಫರ್ ಬಾಬಾ ನನ್ ಪಕ್ಕದಲ್ಲಿ ಕೂತ್ಕೋಬಾ ಅಂತ ಕರೀತಾನೆ. ಪಕ್ಕದಲ್ಲೇ ಇದ್ರೆ ಸ್ವಲ್ಪ ಕರೆಕ್ಟ್ ಮಾಡೋದು ಈಸಿ ಆಗತ್ತಲ್ವಾ, ಅದಕ್ಕೆ ಎಲ್ಲರೂ ಗುಂಪಾಗಿ ಸೇರ್ಕೊಂಡು ಈ ಪ್ಲಾನ್ ನ ಮಾಡ್ತಾ ಇರೋದು. ಅವಳು ಕೂಡ ಏನ್ ಕೂತ್ಕೊಳ್ಳೋದ್ರಲ್ಲಿ ಏನಿದೆ ಅಂತ ಹೇಳಿ ಅಲ್ಲೋಗಿ ಕೂತ್ಕೊಂತಾಳೆ. ಬಟ್ ಇವರಿಗೆ ಇಲ್ಲಿ ಟೆನ್ಷನ್ ಆಗ್ತಾ ಇರೋದು. ಹಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಅವ್ನಿಗೆ ಪ್ಲಾನ್ ಅಲ್ಲಿ ಸ್ವಲ್ಪನೂ ಇಷ್ಟ ಇಲ್ವಲ್ಲ, ಹಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಇವಳೋಗಿ ಕೂತ್ಕೊಂಡಾಗ ಹಂಗೆ ಹೆಗಲ್ ಮೇಲೆ ಕೈ ಹಾಕೊಳ್ಳೋ ತರ ಅವ್ನ ಹಿಂದ್ಗಡೆ ಕೈ ಹಾಕಿರೋದ್ರ ನೋಡ್ಬಿಟ್ಟು ಎತ್ತೋ ಕೈ ಎತ್ತಾ ಕಡೆ ಅಂತ ಹೇಳಿ ಗದ್ರ ಬಿಡ್ತಾಳೆ. ಆದ್ರೆ ಕೇಫರ್ ನಗ್ತಾನೆ ಇರ್ತಾನೆ. ಅದ್ರಲ್ಲೂ ಮುಖ್ಯವಾಗಿ ಇವಳನ್ನ ನೋಡ್ಕೊಂಡೆ ನಗ್ತಾ ಇರೋದು. ಇವಳಿಗೇನ್ ಅರ್ಥ ಆಗ್ತಲ್ಲ, ಯಾಕೆ ಮೆಂಟಲಿ ಹೋಗಿ ಗಿಗ್ಗಿಂಗ್ ಆಡ್ತಾ ಇದೆ, ಯಾಕೆ ನಾನು ನೋಡಿ ನಗ್ತಾ ಇದ್ದಾನೆ ಅಂತ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.